ರಾಜಕೀಯ ನಾಯಕರ ನಿಲುವೇನು ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ಈಗ ನೀವು ನೋಡ್ತಾ ಇದ್ದೀರಾ. ಬೈಕ್ ರ್ಯಾಲಿ ಮತ್ತು ಪಾದಯಾತ್ರೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರವಾಗಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆ ಕೂಡ ಆಗಿದೆ. ಬಂದ್ಗೆ ಬೆಂಬಲವನ್ನ ನೀಡದೆ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾತ್ರ ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಬಂದ್ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ಳೋ ಕೆಲಸವನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಅವ್ರು ಕೊಡ್ತಾ ಇರೋ ರೀಸನ್ ಒಂದೇ, ಸಾರ್ವಜನಿಕರಿಗೆ ಬಂದ್ ಮಾಡೋದ್ರಿಂದ ತೊಂದರೆ ಆಗುತ್ತೆ, ಹೀಗಾಗಿ ನಾವು ಬಂದ್ಗೆ ಸಪೋರ್ಟ್ ಮಾಡಲ್ಲ, ಆದರೆ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಕೇವಲ ಸಾಂಕೇತಿಕ ಪ್ರತಿಭಟನೆಯಾಗಿ ರೂಪುಗೊಳ್ಳುತ್ತಾ ಅಥವಾ ಅಸ್ಥಾನವನ್ನ ಪಡೆಯುತ್ತಾ ಅನ್ನೋ ಕುತೂಹಲ ಇದೆ. ಬಿಕಾಸ್ ಬಿಜೆಪಿ ನಾಯಕರಲ್ಲಿ ಮೊನ್ನೆ ಇದ್ದ ಉತ್ಸಾಹ ಇವತ್ತಿನ ಬಂದ್ಗೆ ಸಂಬಂಧಪಟ್ಟ ಹಾಗೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬಟ್ ನೋಡ್ಬೇಕು, 9-10 ಗಂಟೆ ಅಷ್ಟೊತ್ತಿಗೆ ಜನ ಕೊಡುವಂತಹ ಸಾಥ್ನ ನೋಡಿಕೊಂಡು ರಾಜಕೀಯ ನಾಯಕರು ಇಳಿತಾರೆ. ಆಶ್ಚರ್ಯ ಇಲ್ಲ, ಆ ಥರದ್ದು ಸುಮಾರು ಘಟನೆಗಳಾಗಿದೆ. ಲಾಸ್ಟ್ ಟೈಮ್ ಅಂತೂ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರುಗಳು ಮಂಡ್ಯದಲ್ಲಿ ಬೀಡು ಬಿಟ್ಟಿದ್ರು. ಇವತ್ತು ಅಂಥದ್ದೇ ಪರಿಸ್ಥಿತಿ 9 ಗಂಟೆ 10 ಗಂಟೆ ನಂತರ ಏನಾದರೂ ಕಂಡು ಬರುತ್ತಾ ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಬಿಕಾಸ್ ಬಿಜೆಪಿ ಅಂಥದ್ದೊಂದು ಅಭಿಯಾನವನ್ನ ಕೂಡ ಮುಂದುವರಿಸಿತ್ತು. ದೋಸ್ತಿಯ ಮತ್ತೊಂದು ಪಕ್ಷ ಆಗಿರುವಂತಹ ಜೆಡಿಎಸ್ ನ ಕತೆ ಏನು ಅನ್ನೋದ್ರ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ದೀರಾ. ಮಂಡ್ಯ ಬಂದ್ ವಿಚಾರದಲ್ಲಿ, ಬೈಕ್ ರ್ಯಾಲಿಯಿಂದ ಹಾಗೂ ಬಂದ್ ವಿಚಾರದಲ್ಲಿ ದೂರ ಉಳಿಯೋ ಕೆಲಸವನ್ನ, ಅಂತರ ಕಾಯ್ದುಕೊಳ್ಳೋ ಕೆಲಸವನ್ನ ದಳಪತಿಗಳು ಕೂಡ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. HDK ಕೇಸರಿ ಶಾಲು ಧರಿಸಿದ್ದು ತಪ್ಪು ಎಂಬ ಹೇಳಿಕೆಯನ್ನ HDD ಇತ್ತೀಚೆಗಷ್ಟೇ ಕೊಟ್ಟಿದ್ರು. ಹೀಗಾಗಿ ಕಾರ್ಯಕರ್ತರಲ್ಲಿ ಹಾಗೂ ಸ್ಥಳೀಯ ಜೆಡಿಎಸ್ ನಾಯಕರಲ್ಲಿ ಒಂದು ಗೊಂದಲ ಇದೆ. ಇವತ್ತು ಪಾಲ್ಗೊಂಡ್ರೆ ಆಬ್ವಿಯಸ್ಲಿ ಕೇಸರಿ ಶಾಲನ್ನು ಹಾಕೊಳ್ಬೇಕಾಗತ್ತೆ, ಹಾಕೊಂಡ್ರೆ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾದಂತೆ, ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಏನು ಪ್ರಯೋಜನ, ಜನರಿಗೆ ಏನು ಸಂದೇಶ ಕೊಡೋದು ಅನ್ನುವಂತಹ ಗೊಂದಲ. ಅಡಕತ್ತರಿಯಲ್ಲಿರುವಂತಹ ಸ್ಥಳೀಯ ನಾಯಕರು ಈ ಬಂದ್ಗೆ ಬೆಂಬಲನೂ ಕೊಡ್ತೀನಿ ಅಂತಲೂ ಹೇಳ್ತಿಲ್ಲ, ಕೊಡಲ್ಲ ಅಂತಲೂ ಹೇಳಿಲ್ಲ, ನ್ಯೂಟ್ರಲ್ ಆಗಿ ಉಳಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್. ಪ್ರಮುಖವಾಗಿ ಈ ದೋಸ್ತಿಗಳು ಬಿಜೆಪಿ ಹಾಗೂ JDS ನವರ ಮೊನ್ನೆಯ ಉತ್ಸಾಹ ಇವತ್ತಿನ ಬಂದ್ಗೆ ಸಂಬಂಧಪಟ್ಟಂತೆ ಕಂಡು ಬರ್ತಾ ಇಲ್ಲ ಅನ್ನೋದು ಆರಂಭಿಕ ಹಂತದಲ್ಲಿ ಸ್ಪಷ್ಟ. ಬಟ್ 9-10 ಗಂಟೆ ನಂತರ ಏನಾದರೂ ಚಿತ್ರಣ ಬದಲಾಗೋ ಸಾಧ್ಯತೆ ಇದೆಯಾ? ರಾಜ್ಯ ಬಿಜೆಪಿ ಅಥವಾ ರಾಜ್ಯ JDS ನ ನಾಯಕರು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಏನಾದರೂ ಪಾಲ್ಗೊಳ್ಳೋ ಸಾಧ್ಯತೆ ಇದೆಯಾ? ಪಾಲ್ಗೊಳ್ಳೋದಾದ್ರೆ ಯಾರ್ಯಾರು? ಖಂಡಿತ ಮಮತಾ, ಈಗಾಗಲೇ ಮಂಡ್ಯ ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆ ನೀಡಿದಂಥ ಹಿನ್ನೆಲೆಯಲ್ಲಿ JDS ಹಾಗೂ BJP ಎರಡೂ ಪಕ್ಷಗಳು ಕೂಡ ಅಂತರವನ್ನು ಕಾಯ್ದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ವು. ಅದಾದ ಬಳಿಕ ಏನು BJPಯವರು ಹಿಂದೂಪರ ಸಂಘಟನೆಗಳು ನಡೆಸುವಂಥ ಬೈಕ್ ರ್ಯಾಲಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಜೊತೆಗೆ ಕೆರಗೋಡು ಗ್ರಾಮದಿಂದ ಮಂಡ್ಯದವರೆಗೂ ಕೂಡ ಬೈಕ್ ರ್ಯಾಲಿಯನ್ನು ಮಾಡಿ ಇಲ್ಲಿ ಬೃಹತ್ ಮೆರವಣಿಗೆಯನ್ನು ನಡೆಸಿ ಅದಾದ ಬಳಿಕ DC ಕಚೇರಿಗೆ ಹೋಗಿ ಅಲ್ಲಿ ಮನವಿ ಪತ್ರವನ್ನು ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ನೆನೆಯೂ ಕೂಡ ಸಾಕಷ್ಟು ಅಂದರೆ ಅಂಗಡಿ ಮಳಿಗೆಗಳ ತಿರುಗಿ ವರ್ತಕರ ಜೊತೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಈ ಒಂದು ಬಂದ್ಗೆ ಎಲ್ಲರೂ ಕೂಡ ಬೆಂಬಲವನ್ನು ನೀಡಿ ಏನು ಹನುಮಧ್ವಜವನ್ನು ತೆರವು ಮಾಡಿರುವಂಥ ಜಿಲ್ಲಾಡಳಿತದ ವಿರುದ್ಧ ಹಾಗೂ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆಗೆ ಬನ್ನಿ ಅನ್ನೋ ಒಂದು ಕರೆಯನ್ನು ನೀಡಿದರು. ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಇದೀಗ ನಾನು ಮಂಡ್ಯದ ಸಂಜಯ್ ಸರ್ಕಲ್ ಇದ್ದೀನಿ. ಮಂಡ್ಯದ ಹೃದಯ ಭಾಗ ಅಂತ ಹೇಳ್ಬೋದಾಗಿದ್ದಂಥ ಈ ಒಂದು ಸರ್ಕಲ್ನಲ್ಲಿ ಬೆಳಗಿನ ಜಾವವೇ ಒಂದು ಬಂದ್ನ ವಾತಾವರಣ ಕೂಡ ಕಾಣಿಸ್ತಾ ಇರುವಂಥದ್ದು. ಅಂದರೆ ಇನ್ನೂ ಕೂಡ ಅಂಗಡಿ ಮುಂಗಟ್ಟುಗಳು ಕೂಡ ಯಾವುದೇ ಓಪನ್ ಆಗಿಲ್ಲ, ಎಲ್ಲ ವಾಣಿಜ್ಯ ಮಳಿಗೆಗಳು ಕೂಡ ಇನ್ನೂ ಕ್ಲೋಸ್ ಆಗಿವೆ. 9 ಗಂಟೆಯ ನಂತರ ಓಪನ್ ಆಗುತ್ತೋ ಇಲ್ಲೋ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಎಂದಿನಂತೆ ಜನಸಂಚಾರ ಕೂಡ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸಂಜೆ ವೃತ್ತದಲ್ಲಿ ಹೆಚ್ಚು ಅಂಗಡಿ ಮಳಿಗೆಗಳು ಕೂಡ ಸಾಕಷ್ಟು ಇರುವಂಥದ್ದು. ಆದರೆ ಯಾವ ಒಂದು ಅಂಗಡಿ ಮಳಿಗೆಗಳು ಕೂಡ ಇನ್ನೂ ಓಪನ್ ಆಗಿಲ್ಲ, ಅದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಆದರೆ ಎಂದಿನಂತೆ ಆಟೋ ಸಂಚಾರ ಹಾಗೂ ಬಸ್ ಸಂಚಾರ ಇನ್ನೂ ಕೂಡ ಮಂಡ್ಯದಲ್ಲಿ ಆರಂಭ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಕೆಲ ವಿರಳವಾಗಿತ್ತು. ಇದೀಗ ಆಟೋ ಸಂಚಾರ ಹಾಗೂ ಬಸ್ಗಳ ಸಂಚಾರ ಕೂಡ ಆರಂಭವಾಗಿರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ಜೊತೆಗೆ ಪೆಟ್ರೋಲ್ ಬಂಕ್ಗಳು ಕೂಡ ಓಪನ್ ಇದೆ. ಇನ್ನು ಹಲವೆಡೆ ಹೋಟೆಲ್ಗಳು ಕೂಡ ಓಪನ್ ಇದೆ.
ಹಾಗಾಗಿ ಈ ಒಂದು ಬಂದ್ ಏನಿದೆ ಬಂದ್ಗೆ ಇನ್ನೂ ಕೂಡ ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. 9 ಗಂಟೆ ಬಳಿಕ ಏನಾದರೂ ಹಿಂದೂಪರ ಸಂಘಟನೆಗಳೇನಾದರೂ ಮನವಿ ಮಾಡಿ ಇಲ್ಲಿರುವಂಥ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಆಟೋ ಸಂಚಾರವನ್ನೇನಾದರೂ ಬಂದ್ ಮಾಡಿಸ್ತಾರಾ ಅಥವಾ ಎಲ್ಲವೂ ಕೂಡ ಹೀಗೆ ಮುಂದುವರಿತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಬಿಜೆಪಿ ಹಾಗೂ JDS ನಾಯಕರು ಕೂಡ ಹಿಂದೂಪರ ಸಂಘಟನೆಗಳು ಕರೆ ನೀಡುವಂಥ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರಾ ಇಲ್ವೋ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯದ ಪರಿಸ್ಥಿತಿಗಂತೂ ಎಂದಿನಂತೆ ವಾಹನ ಸಂಚಾರ ನಡೀತಾ ಇರುವಂಥದ್ದು ಮಮತಾ. ರೈಟ್, ಧನ್ಯವಾದ ವಿನಯ್ ಹಾಗೂ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಸದ್ಯಕ್ಕೆ ಮಂಡ್ಯದಲ್ಲಿರುವಂತಹ ಚಿತ್ರಣ ಏನು ಅನ್ನೋದರ ಡೀಟೇಲ್ಸ್ ಅನ್ನು ನಮ್ಮ ಇಬ್ಬರು ಪ್ರತಿನಿಧಿಗಳು ಕೊಡ್ತಾ ಇದ್ರು. ಒಂದು ಕಡೆಗೆ ಕೆರಗೋಡು ಹನುಮಧ್ವಜ ತೆರವಿಗೆ VHP ಖಂಡಿಸೋದನ್ನ ಮುಂದುವರಿಸ್ತಾ ಇದೆ. ರಾಜ್ಯಾದ್ಯಂತ ಪ್ರತಿರೋಧ ತೋರಿಸೋ ಭಾಗವಾಗಿ ಸಾಮೂಹಿಕ ಹನುಮಾನ್ ಚಾಲಿಸಾ ಪಠಣೆಗೆ ಕರೆಯನ್ನು ಕೂಡ ಕೊಡಲಾಗಿದೆ. ಪ್ರಮುಖವಾಗಿ ಜಿಲ್ಲಾಧಿಕಾರಿ ಕಚೇರಿ, ತಾಲೂಕು ಕಚೇರಿ ಮುಂದೆ ಈ ಅಭಿಯಾನವನ್ನ ನಡೆಸಬೇಕು ಅಂತ ಕಸರತ್ತನ್ನ ಮುಂದುವರೆಸಿದೆ. ಹಿಂದೂ ಸಂಘಟನೆಗಳಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ಇದೇ ವಿಚಾರವಾಗಿ ಕರೆ ಕೊಡಲಾಗಿದೆ. ಕೆರಗೋಡ್ನಲ್ಲಿ ಹನುಮಧ್ವಜ ಇದ್ದ ಸ್ಥಳದಲ್ಲಿ ಮರುಸ್ಥಾಪನೆಗೆ ಧ್ವಜದ ಆಗ್ರಹ ಮುಂದುವರಿತಾ ಇದೆ. ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಪ್ರೆಷರೈಸ್ ಮಾಡೋದಕ್ಕೆ ಹಿಂದೂ ಸಂಘಟನೆಗಳು ವಿವಿಧ ಕಾರ್ಯತಂತ್ರವನ್ನ ಹೆಣಿತಾ ಇದೆ. ಕಾಂಗ್ರೆಸ್ ಸರ್ಕಾರದ ಕುಟಿಲ ನೀತಿಯ ಕಾರಣಕ್ಕೋಸ್ಕರ ನಮಗೆ ಅಪಮಾನ ಆಗಿದೆ, ಅದನ್ನು ನಾವು ಪ್ರತಿರೋಧಿಸ್ತೀವಿ ಅಂತ ಹೇಳ್ತಾ ಬರ್ತಾ ಇರುವಂತಹ ಹಿಂದೂಪರ ಸಂಘಟನೆಗಳು ಈಗ ರಾಜ್ಯಾದ್ಯಂತ ಹೋರಾಟದ ಕಿಚ್ಚನ್ನ ವ್ಯಾಪಿಸೋಕೆ ತಯಾರಿ ಮಾಡಿದೆ.